ಕಲ್ಪನೆ ನಮ್ಮಿಬ್ಬರಲ್ಲಿತ್ತು ಮತ್ತು ಇದು ಕೆಲವರಲ್ಲಿ ಇರಬಹುದು, ಆದರೆ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಅದನ್ನ ಇದು ನಿಜವಾಗಿ ಒಂದು ವರ್ಷದ ತಯಾರಿ. 2 ವರ್ಷಗಳ ಹಿಂದೆ ನಾವು ಮೂರು ವರ್ಷದ ಹಿಂದೆ ಪ್ರತಿಭಾ ಪುರಸ್ಕಾರ ಮಾಡಿದಾಗ ಅವಾಗ ನಾವು ಮೆಲಕ್ ಹಾಕಿದ್ವಿ. ಸುಮಾರು 1 ವರ್ಷದ ಕಾರ್ಯಕ್ರಮ ಮಾಡಬೇಕಾಗ್ತದೆ ಯುವಕರಿಗೆ. ನಮ್ಮ ಯೂತ್ ಮೀಟಿಂಗ್ನಲ್ಲಿ ಅಂತ ಮಾತಾಡಿದ್ದೆ. 1 ವರ್ಷದವರೆಗೆ ನಾವು ಕಾರ್ಯಕ್ರಮ ಮಾಡಬೇಕು ತಯಾರಿಯಾಗಿರೋದು. ಅದ್ರ ಏನಿದು ಬರೀ 1-2 ತಿಂಗಳು ಉಳಿತಲ್ಲ ಅಂತಕ್ಕಂಥ ಬಂದಾಗ ಜನರಲ್ ಮೀಟಿಂಗ್ ಅದರ ಬಗ್ಗೆ ಕರೆದು ಶತಮಾನೋತ್ಸವದ ಡೇಟನ್ನು ಹೇಳಿದ್ವಿ. ಆವಾಗ ಒಂದು 15 ದಿವಸದ ನಂತರ ಗುರುಗಳಿಗೆ ಭೇಟಿಯಾಗಿ ಇದೆಲ್ಲ ಮಾಡ್ಬಿಟ್ಟ ಅಂದ್ರೆ ನಮಗೆ ಒದಗಿ ಇರತಕ್ಕಂಥದ್ದು ಕೇವಲ 1 ತಿಂಗಳು ಮಾತ್ರ. ಈ 1 ತಿಂಗಳ ಮಾತ್ರದಲ್ಲಿ ನಮಗೆ ಮನವರಿಕೆ ಇತ್ತು. ಈ ನಾವು ಆಗಲೂ ಕೂಡ ನಾನು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಹೇಳ್ತೆ, ನಮ್ಮ ಬನಶಂಕರಿ ದೇವಸ್ಥಾನಕ್ಕೆ ಸುಮಾರು 1600ಕ್ಕಿಂತಲೂ ಹೆಚ್ಚು ಜನ ಅಷ್ಟು ಕುಟುಂಬಗಳು ನಮ್ಮಲ್ಲಿವೆ. ಆ ಎಲ್ಲ ಕುಟುಂಬದ ಮರಿಮಕ್ಕಳು ಸಹಿತ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಸಂಭ್ರಮ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗ್ತದೆ ಅಂತ ಜನರಲ್ ಬಾಡಿ ಮೀಟಿಂಗ್ನಾಗ ಹೇಳ್ತೆ. ನಮ್ಮ ಕಲ್ಪನಾತೀತವಾಗಿ ನಮ್ಮ ಒಂದು ಸಂಕಲ್ಪದಂತೆ ಕೇವಲ 1 ತಿಂಗಳ ಅವಧಿಯಲ್ಲಿ ನಮ್ಮ ಆಡಳಿತ ಕಮಿಟಿಯವರು ರೆಡಿಯಾಗಿ ತಮ್ಮೆಲ್ಲರ ಸಹಕಾರದಿಂದ, ತಮ್ಮೆಲ್ಲರ ಒಂದು ಉತ್ಸಾಹದಿಂದ, ತಮ್ಮೆಲ್ಲರ ಒಂದು ಕ್ರಿಯಾಶೀಲತೆಯಿಂದ ಇವತ್ತು ಗುಡಿ ಜೀರ್ಣೋದ್ಧಾರ ಆಯಿತು, ಸುಣ್ಣ ಬಣ್ಣ ಆಯಿತು ಮತ್ತು ಮಾಡುವಂಥ ಉತ್ಸಾಹ ಎಲ್ಲರಲ್ಲಿ ಮೂಡಿ ಬಂತು. ಮನೆ ಮನೆಗೆ ಸಂದೇಶ ಪತ್ರಗಳನ್ನ, ಹ್ಯಾಂಡ್ ಬಿಲ್ ಅನ್ನ, ಆಮಂತ್ರಣ ಪತ್ರಿಕೆಗಳನ್ನ ಕಳಿಸಿದ್ವಿ. ಎಲ್ಲವೂ ನಮ್ಮ ಸಂಕಲ್ಪದಂತೆ ದೇವಿಯ ಅನುಗ್ರಹದಿಂದ ಇದನ್ನ ಒಂದು ಯಶಸ್ವಿ ರೀತಿಯಾಗಿ, ಒಂದು ಮಾದರಿ ರೀತಿಯಲ್ಲಿ ಸಂಭ್ರಮ ಮಾಡುವಂಥ ಒಂದು ಹಬ್ಬ, 4 ದಿನಗಳ ಹಬ್ಬ. 3 ದಿನ ಅಂತಿತ್ತು. ಮತ್ತು ಗುರುಗಳು ಹೇಳಿದರು ಇನ್ನೂ 1 ದಿನ ಮುಂಚೆನೆ ನಂದಿ ಧ್ವಜ ಮಾಡಿ ಅಲ್ಲಿಯ ಸ್ಥಳೀಯ ಯಾರನ್ನ ಕರೆದು ಮುಗಿಸ್ಬಿಡ್ರಿ ಅಂತ ಹೇಳಿದರು. ನಾವೇನೋ ಅದು ಸಿಂಪಲ್ ಆಗಿ ಮಾಡಬೇಕು, ಹೋಗಿ ಅಲ್ಲಿ ಗುಡಿ ಮುಂದೆ ಒಂದು ನಂದಿ ಧ್ವಜದ್ದು ಅದರದ್ದು ಪೂಜೆ ಮಾಡಿ ಒಂದು ಫೋಟೋ ಇಟ್ಟು ಮಾಡಬೇಕನ್ನೋದು ಒಂದು ವಿಚಾರಗಳು ಚರ್ಚೆ ಆಗಿತ್ತು. ಅನಂತರ ಅದಕ್ಕೊಂದು ಕಾರ್ಯಕ್ರಮ ಸ್ವರೂಪ ಕೊಡೋಣ, ಅದನ್ನು ವೈಭವವಾಗಿ ಮಾಡೋಣ ಅನ್ನತಕ್ಕಂಥ ಒಂದು ಪರಿಕಲ್ಪನೆ ಬಂದ ಮೇಲೆ ನಮ್ಮಲ್ಲೂ ಬರೀ ದೇವಾಂಗ ಸಮಾಜದವರು ಅಷ್ಟೇ ಅಲ್ಲ, ಈ ಭಾಗದಲ್ಲಿ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ನಾವೇನೋ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ನಾವು ಅಕ್ಕಪಕ್ಕ ಯಾರೇ ಇದ್ರೂ ಕೂಡ ಖಾಸ್ಬಾ ಉಪಾಧ್ಯಾಯ ಸಮಾಜ ಅಂತಂದ್ರೆ ಏನು ಬರೀ ತಾವು ಅಷ್ಟ ಮಾಡಬೇಕು ಅಂತಲ್ಲ, ಇಡೀ ನಮ್ಮ ಭಾಗದ ಎಲ್ಲ ಸಮುದಾಯದವರನ್ನ, ಎಲ್ಲ ಒಂದು ದೇವಸ್ಥಾನ ಕಮಿಟಿಯವರಿದ್ದಾರೆ, ಎಲ್ಲರನ್ನೂ ಕರೆದು ಒಂದು ಗೂಡಿ ಮಾಡಿದ್ರು ಅದರ ಉದ್ಘಾಟನೆ ಅನುಕೂಲ ಆಗ್ತದೆ ಅಂತ ಹೇಳಿ ಇವತ್ತು ನಾವು ನಮ್ಮ ಖಾಸ್ಬಾ ವರ್ಗದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನ ಕಮಿಟಿಗಳು ಎಲ್ಲ ಅಧ್ಯಕ್ಷರನ್ನ ಆಹ್ವಾನ ಕೊಟ್ಟು ಅವರನ್ನ ಅತಿಥಿಗಳನ್ನು ಮಾಡಿ, ಆಮೇಲೆ ಅದಕ್ಕೆ ಗುರುಸಿದ್ಧ ನಮ್ಮ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮಿಗಳನ್ನ ಉದ್ಘಾಟಕರನ್ನ ಕರೆದು ಏನು ಒಂದು ಆರಂಭ ಮಾಡಿದ್ರು. ಒಂದು ಸಿಂಹೋಲ್ಲಂಘನ, ಒಂದು ಜೈಘೋಷ ಅಲ್ಲಿಂದ ಏನು ಶುರು ಆಯಿತು ಅದು ನಿಲ್ಲಿಲ್ಲ. ಯಾರ ಮನಸ್ಸು ನಿಲ್ಲಿಲ್ಲ. ಗುಡಿ ಬಿಟ್ಟು ಯಾರು ಹೋಗ್ತಾ ಇರಲಿಲ್ಲ. ಎಲ್ಲೆಲ್ಲಿಂದಲೂ ಜನ ಬಂದು, ಎಲ್ಲಿ ದೂರ ಇದ್ರು, ಆ ಕಡೆ ಮಂಗಾಯನಗರು, ಆ ಕಡೆ ಎಳ್ಳೂರು ರೋಡ್ದು, ಒಬ್ಬರೇ ಅಲ್ಲಿ ಕಲಿವೆ ಮಡಿಗಳಿದ್ರು ಕೂಡ ನೋಡ್ಬೇಕು ಅಮ್ಮನ ಮನೆ ಅಲ್ಲಿರ್ಬೇಕು, ಶತಮಾನೋತ್ಸವ ಮಾಡೋಣ, ನಾವೆಲ್ಲ ಬಹಳ ತಗೋಬೇಕು, ಎಂತ ಹಬ್ಬ ಅಂತ ಹೇಳಿ ಪಾಲ್ಗೊಂಡ್ರಲ್ಲ. ಇದು ನಿಜವಾಗಿಯೂ ಅದ್ವಿತೀಯವಾದಂತ. ಸುಮಾರು ನಾನೆಲ್ಲ ಮೊನ್ನೆ ಟಿಪ್ಪಣಿ ಮಾಡಿದ್ವಿ. 30 ವಿಭಾಗದಲ್ಲಿ ನಮ್ಮ ಮಹಿಳೆಯರು ಮತ್ತು ಯುವಕರು ಕಾರ್ಯಕರ್ತರು 30 ವಿಭಾಗದಲ್ಲಿ ಕೆಲಸ ಮಾಡಿರಲ್ಲ. 100,000 ಜನ ಮಾಡಬೇಕಾಗಿದ್ದೆಲ್ಲ ಕೇವಲ 30 ವಿಭಾಗಗಳನ್ನು ನೀವೆಲ್ಲ ಮಾಡಿದ್ದೀರಿ. ನಿಮ್ಮ ಸೇವೆ, ನಿಮ್ಮ ನಿಜವಾಗಿಯೂ ಒಂದು ಶಕ್ತಿ ಪ್ರದರ್ಶನ ಮಾಡಿದಿರಿ, ಉತ್ಸಾಹ ಪ್ರದರ್ಶನ ಮಾಡಿದಾರಲ್ಲ, ಅದನ್ನು ನಾವೆಂದೂ ಬದಲು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಉತ್ತರ ಕರ್ನಾಟಕ ಜನರಲ್ಲೂ ಏನು ಭಾಗ ತಗೊಂಡಿದ್ರು. ನಾವು ಬರೀ ಒಂದು ಸಿಂಪಲ್ ಕಾರ್ಡ್ ಕೊಟ್ಟು, ಆಮಂತ್ರಣ ಕಾರ್ಡ್ ಕೊಟ್ಟು ಬಂದು ನಮ್ಮ ಕಾರ್ಯಕರ್ತರು ಧಾರವಾಡ, ಹುಬ್ಬಳ್ಳಿ, ಸುತ್ತಮುತ್ತ ಹಳ್ಳಿಗಳು ಕೊಟ್ಟು ಬಂದಿದ್ರು. ನಾವೇನು ಒಬ್ಬಿಬ್ರು ಅಧ್ಯಕ್ಷರು ಬರ್ತಾರೋ, ಸೆಕ್ರೆಟರಿ ಬರ್ತಾರೋ ಅಂತ ಮಾತಾಡಿದ್ವಿ. ಅಂದ್ರೆ ಹಾಗಾಗಲೆಲ್ಲ
ಎಲ್ಲರೂ ಬಸ್ ಮಾಡ್ಕೊಂಡು ಬಂದ್ರು, ವೆಹಿಕಲ್ ಮಾಡ್ಕೊಂಡು ಬಂದ್ರು, ಕೊಲ್ಲಾಪುರದಿಂದ 4 ಗಾಡಿಗಳು ಮಾಡ್ಕೊಂಡು ಬಂದ್ರು, ಹುಬ್ಬಳ್ಳಿಯಿಂದ ಬಸ್ ಮಾಡ್ಕೊಂಡು ಬಂದ್ರು. ಇದಂತಹ ಒಂದು ತಾಯಿ ಸೇವೆಗೆ ಹೇಗೆ ಆಕರ್ಷಣೆ ಆಯಿತು. ಒಂದೇ ಒಂದು ಶತಮಾನದ ಹಿಂದೆ, 100 ವರ್ಷದ ಹಿಂದೆ ಏನ್ ನಮ್ಮ ಹಿರಿಯರು ಅದನ್ನು ಪ್ರತಿಷ್ಠಾಪನೆ ಮಾಡಿದಾರಲ್ಲ. ನಾನೇ ಹೇಳಿದೆ ನಮ್ಮ ಕಮಿಟಿ ಮುಂದೆ, ನಾವು ಏನೇನು ಮಾಡಬೇಕಾಗ್ತದ. ದೇವಿಯನ್ನ 100 ವರ್ಷಕ್ಕೆ ಬಂದಾಳೆ, 100 ವರ್ಷ ಮುಗಿಸ 100 ವೈಶಾಖ ಶುದ್ಧ ದಶಮಿ ದಿನ ಅವಳು 101ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಳ. ಅವಳನ್ನ ನಾವು ಹೇಗೆ ಸಂಭ್ರಮಿಸಬೇಕು, ಅವಳಲ್ಲಿ ಅವಳ ತೇಜಸ್ಸನ್ನ, ಅವಳ ಕಡೆ ಇರತಕ್ಕಂಥ ಒಂದು ಉತ್ಸಾಹವನ್ನ ಎಲ್ಲ ನಮ್ಮ ಸಮಾಜದ ಬಂಧುವರಿಗೆ, ಈ ಪರಿಸರದ ಜನರಿಗೆ ಹೋಗ್ಬೇಕಂತೇಳಿ ನಾವೇನು ಸಂಕಲ್ಪ ಮಾಡಿದ್ವಲ್ಲ, ಅದು 100ಕ್ಕೂ 100 ಅಲ್ಲ, 100ಕ್ಕೆ 1000 ಪಟ್ಟು ಯಶಸ್ವಿಯಾಗಿದೆ. ಆ ಯಶಸ್ವಿಯ ಹಿಂದೆ ನೀವೆಲ್ಲರೂ ಕಾರಣ ಆಗಿದ್ದೀರಿ. ನಾವು ಸಂಕಲ್ಪ ಮಾಡಿದ್ವಿ, ನಾವು ಸಂಕಲ್ಪ ಮಾಡಿದ ರೀತಿಯಲ್ಲಿ ಕಾರ್ಯಕ್ರಮ ನಡೀತು. ಆದ್ರೆ ಅದರ ಜೊತೆಗೆ ನಾವು ಸಹಕಾರ ಕೊಟ್ಟು ದುಡಿದಿದ್ದೇನಲ್ಲ, ಅದನ್ನ ನಾವು ಬದಲಿಕ್ಕಾಗೋದಿಲ್ಲ. ಕೇವಲ ನಾವು ಅಂದಾಜು ಮಾಡಿದ್ವಿ ಸುಮಾರು 20 ರಿಂದ 22 ಲಕ್ಷ ಖರ್ಚು ಬರ್ತದೆ ಅಂತೇಳಿ. ಬಹಳ ನಾವೇ ಜಾತ್ರೆ ಒಳಗೆ 10,000 ಮಂದಿದು ಪ್ರತಿ ವರ್ಷ 8 ರಿಂದ 10,000, 7 ರಿಂದ 10,000 ತನಕ ಅಡಿಗೆ ಅನಾಜದ್ದು ನಮ್ಮಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ಈ ಸಾರಿ 15,000 ಮಾಡೋಣ ಅಂತ ಲೆಕ್ಕ ಆಯಿತು. ಅದು ಡಬಲ್ ಆಯಿತು. ಡಬಲ್ ಆದ್ರೆ ಎಲ್ಲಿಯೂ ಕೊರತೆ ಆಗಲಿಲ್ಲ. ಮತ್ತೆ ಅನ್ನ ಪ್ರಸಾದ ಮತ್ತೆ ಉಳಿತು. ಇಂಥ ಒಂದು ತಾಯಿ ಅನುಗ್ರಹದಿಂದ ಬಹಳ ಯಶಸ್ವಿಯಾಗಿದೆ. ಅದಕ್ಕೆ ತಮ್ಮಗೇನೇ ಒಂದು ಶಕ್ತಿ ಪ್ರಾಪ್ತ ಆಗಿದೆ. ಅದರ ಜೊತೆಗೆ ನಾವು ಬರೀ ಒಂದು ಸಮಾಜ ದೇವಸ್ಥಾನ ನೋಡುವಂತಹ ವಿಚಾರ ಮಾಡುವುದಿಲ್ಲ. ಮೊದಲು ಇಲ್ಲಿ ನಡೆಯುವಂಥ ಪರಂಪರೆ ಸುಮಾರು 100 ವರ್ಷದಿಂದ ಇದ್ದಾಗ, ನಾವು ಚಿಕ್ಕವನಿದ್ದಾಗಿಂದಲೂ ಇಲ್ಲಿಯೇ ನಾವೆಲ್ಲ ಬೆಳೆದ ಉಪ್ಪಾಗಲ್ಲಿ, ಬಜಾರ್ಗಲ್ಲಿ, ವರ್ಧಪ್ಪಗಲ್ಲಿ ಇಲ್ಲೇ ಇದ್ದವರು. ನನಗೆ ಮನೆ ನಾವೆಲ್ಲ ಸುಮಾರು 60-70 ವರ್ಷ ಹಿಂದೆ ನಮ್ಮ ಧವಳಿ, ಸಿದ್ಲಿಂಗ ಧವಳಿ, ಅವ್ರ ತಂದೆ ಮಲ್ಲೇಶಪ್ಪ ಧವಳಿ, ಅವ್ರ ಮನೆ ಒಳಗಡೆ ಇದ್ದೀವಿ. ಅವ್ರು ಹೇಳ್ತಿದ್ರು ದೇವಿ ಮೂರ್ತಿ ಹೆಂಗೆ ಮಾಡಿದ್ರು, ಏನೇನು ಮಾಡಿದ್ರು, ಮಾಣಿಕ್ಪುರ ಶಿಲ್ಪಕಾರ ಬಂದಿದ್ದ ಎಲ್ಲ ಹೇಳ್ತಿದ್ರು. ಈ ರೀತಿ ಅಥವಾ ಈ ಘಟನೆ ಅದು ಅಂತ ಹೇಳ್ತಿದ್ರು. ಅಲ್ಲೆಲ್ಲ ನಮ್ಮ ತೆರೆಯೊಳಗಿತ್ತು. ಹೀಗೆ ಒಂದೊಂದೇ ವಿಷಯಗಳು ಬಂದಾಗ ದೇವಿಯ ಸ್ವರೂಪ ಹೇಗೆ ಬದಲಾವಣೆ ಆಗ್ತಾ ಬಂತು, ಅದನ್ನ ನಾವು ಗ್ರಹಿಸಿಕೊಂಡು ಈ ಅಮ್ಮನ ಸೇವೆಯನ್ನು ಯಾವ ರೀತಿ ಮಾಡಬೇಕಂತ ಸಂಕಲ್ಪ ಇತ್ತು, ಆ ರೀತಿ ಮಾಡಲಿಕ್ಕೆ ಸಹಕಾರ ಕೊಟ್ಟರೆ. ಮತ್ತೆ ಇವತ್ತು ಇತರ ನಮ್ಮ ಸಮಾಜದ ಬಾಂಧವರು ಕೂಡ ಭಾಗ ತಗೊಂಡ್ರು, ಪ್ರತಿಯೊಬ್ಬರು ಭಾಗ ತಗೊಂಡ್ರು, ಶುಭ ಹಾರೈಸಿದರು. ಇವೆಲ್ಲ ಕಾರಣಗಳಿಗೆ ತಾವು ಕಾರಣ ಆಗಿದ್ದೀರಿ. ಇದನ್ನ ಮುಂದಿನ ಹಂತದಲ್ಲಿ ಈಗ ಮೊದಲನೇ ಹಂತದ ಕಾರ್ಯಕ್ರಮ ಆಯಿತು. ಬರ್ತಕ್ಕಂಥ ಶ್ರಾವಣ ಮಾಸ, ಅಲ್ಲಿಂದ ಬರ್ತಕ್ಕಂಥ ನವರಾತ್ರಿ, ಅದರ ಬರ್ತಕ್ಕಂಥ ಮುಂದಿನ ಒಂದು ಸಾಮೂಹಿಕ ಮದುವೆ ಮಾಡಬೇಕಂತಕ್ಕಂಥ ಒಂದು ನಮ್ಮಲ್ಲಿ ಸಂಕಲ್ಪ. ನೀವೆಲ್ಲರೂ ಯುವಕರು ಮತ್ತು ಮಹಿಳೆಯರು ಮುಂದೆ ಬಂದಿದೆ. ನಮ್ಮಲ್ಲಿ ಬಡಬಗ್ಗರು ಏನಿದ್ದಾರೆ ಅಂಥದ್ದು ಕೂಡ ಒಂದು ಕಾರ್ಯಕ್ರಮ. ಇದರ ಒಂದು ಮುಂದಿನ ವೈಶಾಖ ಶುದ್ಧ ದಶಮಿಯವರೆಗೆ ಇವೆಲ್ಲ ಕಾರ್ಯಕ್ರಮ ಮಾಡಿ ಮುಗಿಸೋಣ. ಆ ನಿಟ್ಟಿನಲ್ಲಿ ಆರ್ಥಿಕವಾಗಿ ಏನು ನಮಗೆ ಗೊತ್ತಾಗಿಲ್ಲ. ನಾವೇನು ಒಂದು 18-20 ಲಕ್ಷ ರೂಪಾಯಿ ಅಂದಾಜು ಮಾಡಿದ್ದೀವಿ. ಅದಕ್ಕಿಂತ ಖರ್ಚಾದರೂ ಕೂಡ ಅದನ್ನ ತಾಯಿ ಭಕ್ತರ ಮುಖಾಂತರ, ತಮ್ಮೆಲ್ಲರ ಮುಖಾಂತರ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥ ಸಮಯದಲ್ಲೂ ಕೂಡ ಅವರಾಗೆ ತಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಆ ದೃಷ್ಟಿಯಲ್ಲಿ ತಾಯಿಯ ಅನುಗ್ರಹ ಎಲ್ಲರ ಮೇಲೂ ಇದೆ. ಇನ್ನೂ ಅವಳ ಅನುಗ್ರಹ ಇರಲಿ. ಆ ತೇಜಸ್ಸು ಸದಾ ತಮ್ಮ ಏನು ಒಂದು ಮನೋಬಯಕೆಗಳಿವೆ, ಬನಶಂಕರಿ ದೇವಿ ಆ ಎಲ್ಲರ ಮನೋಬಯಕೆಯನ್ನು ಈಡೇರಿಸಲಿ. ಮತ್ತು ಅನೇಕ ಸತ್ಪುರುಷರು ಬಂದು ಹೋದರು, ಎಲ್ಲರೂ ಶುಭ ಹಾರೈಸೋದ್ರು. ಇತ್ತ ಕಾರಂಜಿಗಳ ಸ್ವಾಮಿಗಳು, ನಮ್ಮ ಕಾಸರವಳ್ಳಿ ಸ್ವಾಮಿಗಳು, ಬಡೇಕೋಳ ಸ್ವಾಮಿಗಳು, ಆಮೇಲೆ ದತ್ತವಾಡದ ಮಹಾರಾಜರು, ಆಮೇಲೆ ಹಿಪ್ಪರಿಗೆಯವರು, ಅನೇಕ ಮಹಾತ್ಮರು ಬಂದೋಗ್ಯಾರ, ಹಿಂದೂ ಬಂದೋಗ್ಯಾರ. ಈ ಮಣ್ಣು ಕೂಡ ಬಂದಿದ್ದರು. ಇದು ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀಲಿ, ಸಾರ್ವಜನಿಕರ ಕಡೆಯಲ್ಲಿ ಸಮಾಜದ ಎಲ್ಲ ಬಂಧುಗಳ ಎಲ್ಲ ಕುಟುಂಬಗಳು ಚೆನ್ನಾಗಿರಬೇಕು. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ, ನಮ್ಮ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯವು ಕೂಡ ಒಂದು ಚೆನ್ನಾಗಿರಲಿ. ಇವತ್ತು ನಾವು ಚಂಡಿ ಹೋಮ ಮಾಡಿದ್ರು. ಚಂಡಿ ಹೋಮ ಸಾಮಾನ್ಯವಾಗಿರ್ತಲ್ಲ,
ಸುಮಾರು 128 ವನಸ್ಪತಿಗಳಿಂದ ಮಾಡಿದಂಥ ಅದ್ಭುತವಾದಂಥ ಹೋಮ. ಕಳಸಾಭಿಷೇಕ ಮಾಡಿದ್ವಿ, ಅದು ಕೂಡ ಸಾಮಾನ್ಯ ಅಲ್ಲ. 100 ವರ್ಷದಿಂದ ಗುಡಿ ಕಟ್ಟಿರು, ಅದರ ಗರ್ಭಗುಡಿ ಮೇಲೆ ಕಳಸ ಕುಂಡಿಸಲಿಲ್ಲ. ರಾಜಗೋಪುರ ಕಟ್ಟಿ 20 ವರ್ಷ ಆದರೂ ಅದರ ಮೇಲೆ ಕಳಸ ಕುಂಡಿಸಲಿಲ್ಲ. ಅವೆಲ್ಲವೂ ಇವತ್ತು ಸಾಧಿಗೆ. ರಾಜಗೋಪುರದಲ್ಲಿ 5 ಕಳಸ ಕೂತಾವ, ಗರ್ಭಗುಡಿ ಬನಶಂಕರಿ ದೇವಿ ಗರ್ಭಗೃಹದ ಮೇಲೆ ಇವತ್ತು ಕಳಸ ಸ್ಥಾಪನೆಯಾಗಿದೆ. ಈ ರೀತಿಯಾಗಿ ನಮ್ಮಲ್ಲಿ ಏನೋ ಒಂದು ಕೆಲಸ ಅಪೂರ್ಣ ಆಗಿತ್ತು, ಅದನ್ನು ಅಪೂರ್ಣವಾಗಿದ್ದು ಪೂರ್ಣಗೊಳಿಸಲಿಕ್ಕೆ ಇವತ್ತು ನಮ್ಮ ಈ ಅವಧಿಯ ಜನರಿಗೆ ಅವಕಾಶ ಸಿಕ್ತು. ತಮ್ಮೆಲ್ಲರೂ ಅದರಲ್ಲಿ ಭಾಗ ತಗೊಳ್ಳುವಂತ ಅವಕಾಶ ಪ್ರಾಪ್ತವಾಗಿತ್ತು. ಕಳಸ ಕೊಡಿಸೋದು ಸಾಮಾನ್ಯ ಇಲ್ಲ. ಒಂದು ಗಾದಿ ಮಾತಾದ, ಮಣಿ ಕಟ್ಟಬಹುದು, ಇಲ್ಲ ಗುಡಿ ಕಟ್ಟಬಹುದು, ಕಳಸ ಕೊಂಡಿಸೋದು ಆಗೋದಿಲ್ಲ ಅಂತೇಳಿ ಅದನ್ನ ಇವತ್ತು ನಾವು 101 ಶತಮಾನ ಆದರೂ ಕೂಡ ಆ ಪಾಲಿನ ಕೆಲಸ ನಮ್ಮ ಈ ಕಾಲದ ಪೀಳಿಗೆ ಈಗಿನ ಕಾಲಘಟ್ಟಕ್ಕೆ ಬಂದಲ್ಲ, ಅದು ಕೂಡ ಒಂದು ದೇವಿಯ ಅನುಗ್ರಹ ತಿಳ್ಕೋಬಹುದು. ನಾವು ನೋಡಿ 100 ವರ್ಷ ಹೋಯ್ತು, 4 ತಲೆಮಾರು ಹೋಯ್ತು, ಆದ್ರೆ 5ನೇ ತಲೆಮಾರಿನ ಜನರಿಗೆ ಬಂದು ತಲುಪಿತು ಕಳಸ ಕುಂಡಿಸೋದು. ಇದು ಕೂಡ ಅಂತ ಒಂದು ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊತೀನಿ. ಇವತ್ತು ದೇವಿ ಗರ್ಭಗುಡಿಯ ಕಳಸ ಮತ್ತು ರಾಜಗೋಪುರದ ಕಳಸ ಇವೆಲ್ಲವೂ ಹಾಗೆ ಪರಿಪೂರ್ಣ ಇವತ್ತು ಮಂದಿರ ಆಗಿದೆ. ತಾಯಿ ಅನುಗ್ರಹ ಎಲ್ಲ ಮೇಲೆ ಇರಲಿ ಇರತಕ್ಕಂಥ ಮಾತನ್ನ ಹೇಳಿ ನಾನು ನನಗೇನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ತಾವೇನು ಒಂದು ಕ್ರಿಯಾಶೀಲಾಗಿದ್ದೀರಿ, ಈ ಕ್ರಿಯಾಶೀಲತೆಯನ್ನ ಮುಂದುವರೆಸಿರಿ. ಸಮಾಜದ ಜನರ, ಬಡವರ ಮತ್ತು ಸಾಮಾನ್ಯ ಜನರ ಬೇಕು ಬೇಡಿಗಳ ಬಗ್ಗೆ ಸ್ಪಂದಿಸುವಂತ ಕೆಲಸ ನಾವು ನೀವು ಕೂಡಿ ಮಾಡೋಣ. ಮತ್ತೊಂದು ನಾವು ಖಾಸವಾಗುವ ಒಂದು ವೈಶಿಷ್ಟ್ಯ ಅಂದ್ರೆ, ಇವತ್ತು ಇದನ್ನು ಸ್ಥಾಪನೆ ಮಾಡುವಾಗ ಕುಟುಂಬಗಳ ಸಂಖ್ಯೆ ಕಡಿಮೆ ಇತ್ತು, 100 ಇರ್ಬೋದು. ಆಗ ಕಾಲಘಟ್ಟದೊಳಗ ಹೊರಗಿನಿಂದ ಬಂದಿರತಕ್ಕಂಥ ಎಲ್ಲ ಜನರನ್ನ ತಪ್ಪಿಕೊಂಡು ಇವತ್ತು ಅಟ್ಕೊಂಡು ಇವತ್ತು 1000 ಮೇಲೆ ಹೋಗಿದೆ. 2000 ಆದರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಇನ್ನೂ ಬೆಳೆಯಲಿ, ಅಲ್ಲೇನಿಲ್ಲ. ಅದರಂತೆ ನಾವು ಕೂಡ ಇದರ ಅಮ್ಮನ ಒಂದು ಆಶೀರ್ವಾದದಿಂದ ಇದರ ವಿಸ್ತಾರವನ್ನ ಮತ್ತಷ್ಟು ಬೆಳೆಸುವುದಕ್ಕೆ ನಾವು ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಗಣೇಶ. ಒಂದು ಅತ್ಯಂತ ವಿಶೇಷವಾಗಿದ್ದು ಇಡೀ ದೇಶದ ಗಮನ ಸೆಳೆದಿದ್ದಂತಂದ್ರೆ ಮಹಿಳೆಯರು ಮಾಡಿದಂತ ಕೆಲಸ. ಅದೇನು ಅಂದರೆ ಈ ಪೂರ್ಣ ಕುಂಭ ಕಳಸ ಏನು ನಾವು ಮಲ್ಲಿಕಾರ್ಜುನ ಗುಡಿಯಿಂದ ಇಲ್ಲಿ ಮಠ ತಗೊಂಡು ಬಂದೀವಲ್ಲ, ನಾವು ಹೆಣ್ಮಕ್ಳಿಗೆ ದೂರ ಆಗ್ತದ, ದಾವಣಗೆರೆ ರೋಡ್ಲಿ ನೇರವಾಗಿ ಕರ್ಕೊಂಡ್ ಬರೋದು. ಮತ್ತು ನಮ್ಮ ಕಾಂಪೌಂಡ್ ರೋಡ್ನಾಗ ಹೇಳಿದೆ ಅವ್ರಿಗೆ ಯಾವ್ದಾದ್ರು ಹೇಳಿ, ಆ ಗಾಡಿ ಬಿಸಿಲು ಭಯಂಕರ, ರೋಡ್ ಮ್ಯಾಗ ನೀರು ಹಾಸುವಂತ ಬರ್ರಿ, ಮತ್ತು ಅವ್ರು ಶಾರ್ಟ್ ಕಟ್ ಬಂದ ಲಗೇಜ್ ಅದನ್ನ ಮುಗಿಸಿ 11 ಗಂಟೆಗೆ ಗುಡಿ ಸೇರುವಂಗ ಮಾಡಿ ಅಂತ ಪೈಲಾ ಒಂದು ಯೋಜನೆ ಮಾಡಿದ್ವಿ. ಆದ್ರೆ ಅಲ್ಲಿ ನಿಮ್ಮ ಸಂಖ್ಯಾಬಲ ಮಹಿಳೆಯರು ನೋಡಿದ ಮೇಲೆ ನಮ್ಮದು ಟಿಕ್ತಿತ್ತು. ನೀವು ಇವತ್ತು ಸಾವಿರಾರು ಸಂಖ್ಯೆ ಒಳಗೆ ಎಲ್ಲಿ ನೋಡ್ತೀರಿ ಕೊಡ ಹೊತ್ಕೊಂಡು, ನೀವು ಎಷ್ಟು ಕೊಡ ತಂದಿದ್ರು ಗೊತ್ತಿಲ್ಲ, ಕೊಡ ಸಾಲಿಲ್ಲ, ಮತ್ತು ಬೇಕಾದ್ರೆ ಮತ್ತು ತರಿಸಿದ್ರು. ಎಂಥ ತೀರ್ಥ, ಪಂಚ ನದಿಗಳ ತೀರ್ಥ, ವಾರಣಾಸಿ, ತಲಕಾವೇರಿ, ಮಲಪ್ರಭಾ, ಘಟಪ್ರಭಾ, ಕೃಷ್ಣ, ಹಿಂದೂ ಮಹಾಸಾಗರ. ನಮ್ಮ ಯುವಕರು ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ಬರ್ತಿದ್ರು, ಯಾರು ಮಾಡೋದು ಸಾಧ್ಯ ಇಲ್ಲ. ಈ ಕಡೆ ಹೋಮ ಹೀಗೆ ಆ ಮಹಿಳೆಯರದ ನಾನು ಫೋಟೋ ತೆಗಿಬೇಕಂತ ನೋಡಿದೆ. ಮಂಜು ಅನುಕೂಲ ಬಂದ್ರೆ, ಮಾಮ ನಿಂಗೆ ಫೋಟೋ ತೆಗಿಯಕ್ಕೆ ಆಗೋದಲ್ಲ, ಮ್ಯಾಗ ಹೋಗಿ ತೆಗಿಬೇಕೈತಿ, ನಾ ಎಲ್ಲ ವ್ಯವಸ್ಥೆ ಮಾಡಿ ಸುಮ್ಮನೆ ಇರು ಅಂತಂದ್ರು. ಆಮೇಲೆ ಅದನ್ನ ನಾ ಸ್ಕಿಪ್ ತಗೊಂಡು ನಮ್ಮಲ್ಲಿ ಆಲ್ ಇಂಡಿಯಾ ಲೆವೆಲ್ದಾಗ ಬನಶಂಕರಿ ಶಾಕಂಬರಿ ದೇವಿ ಟ್ರಸ್ಟ್ ಅದ ಆಲ್ ಇಂಡಿಯಾ. ನಾನು ದಕ್ಷಿಣ ಭಾರತದ ಕೋಆರ್ಡಿನೇಟರ್ ಇದ್ದೇನೆ. ಅವ್ರಿಗೆ ನಾನು ಸುಭಾಷ್ ಅಗ್ರವಾಲ್ ಅಂತೇಳಿ ಕಲ್ಕತ್ತಾದಾಗಿದ್ದಾರೆ, ಅವ್ರಿಗೆ ನಾನು ಕಳಿಸ್ಕೊಟ್ಟೆ. ಅವರು ಪ್ರತಿ ಮಂಗಳವಾರ ಶುಕ್ರವಾರ ಮಂಗಲ ಪಾಠ ಅಂತ ಬನಶಂಕರಿ ಗಡಿಗಳು ಕೋಟ್ ಮಾಡ್ತಾರ. ಒಂದು 10-20 ಜನ ಕೈಯಾಗಿ ಪುಸ್ತಕಗಳು ಹಿಡ್ಕೊಂಡು ಮಾಡ್ತಾರ. ಅವ್ರಿಗೆ ನಿಮ್ಮ ಕುಂಕುಮಾರ್ಚನೆದು, ಮಂಗಲ ಪಾಠದ್ದು ಎಲ್ಲ ಫೋಟೋ ಕಳಿಸಿದ್ದೆ. ಇವು 3 ಬಿಲ್ಡಿಂಗ್ ನಡುವ ನಾವು 108 ಅಂತಿದ್ದೀವಿ, 400, 300 ಎಷ್ಟಾಯ್ತು ಲೆಕ್ಕ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಅವೆಲ್ಲ ರಸ್ತೆದವರು ಸೋದಾಕ್ ಕೊಟ್ಟಿದ್ರು. ಅವೆಲ್ಲ ಫೋಟೋ ಮತ್ತು ಕ್ಲಿಪ್ಗಳನ್ನ ಅವ್ರಿಗೆ ಕಳಿಸಿದೆ. ಅವ್ರಿಗಂದ್ರು ಇದು ಆಲ್ ಇಂಡಿಯಾದಾಗ ಆಶ್ಚರ್ಯ ಹಾಕೊಂಡು ನಮಗೂ ಸುಧಾರಣೆ ಒಳ್ಳೆ ಮಾರ್ಗದರ್ಶನ ಮಾಡಿದ್ರೆ ಅಂತೇಳಿ ನಿಮ್ಮನ್ನು ಮಹಿಳೆಯ ಸಂಘಟನೆಯವ್ರನ್ನ ತಾರೀಫ್ ಮಾಡಿದ್ರು ಅವರು, ಸುಭಾಷ್ ಅಗ್ರವಾಲ ಮತ್ತು ಮೋನಿಕಾ ಅಗ್ರವಾಲ್ ಅಂತೇಳಿ. ಹಾಗಾಗಿ ಆ ಒಂದೇನು ಕೆಲಸ ಮಾಡಿದ್ರಲ್ಲ,
ನೀವೇನು ಮಹಿಳೆಯರು ಪೂರ್ಣ ಕುಂಭ ತಗೊಂಡು ದೇವಿ ಗುಡಿಗೆ ಬಂದಿರಿ, ಅದನ್ನ ತಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿ. ಇನ್ನೊಂದು ವೈಶಿಷ್ಟ್ಯ, ನೀವು ಯಾರ್ಯಾರು ಕೊಡ ಹೊತ್ತಿದ್ರು ಅದನ್ನು ಕಳಸಾಭಿಷೇಕ ಟೈಮ್ನ್ಯಾಗ ಸ್ವತಃ ತಾಯಿಗೆ ನಿಮ್ಮ ಕೈಯಿಂದ ಕೊಡ ಅದ್ರ ಮ್ಯಾಗ ಅವಳ ಮೂರ್ತಿ ಮೇಲೆ ಅದನ್ನ ಅಭಿಷೇಕ ಮಾಡಿದ್ರಲ್ಲ, ಅಂಥ ಒಂದು ಅದ್ಭುತ ನೋಡುವಂತ ರೋಮಾಂಚನ ಮತ್ತೊಂದು ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ಶತಮಾನಕ್ಕೆ ಬರಬೇಕು ಅಂದಾಗೆ ಮತ್ತೊಮ್ಮೆ ಈಗ ನಾವು ನೋಡಿ ಒಂದು ಸಾಧ್ಯ ಇಲ್ಲ. ಅಂಥ ಕೆಲಸ ಅದನ್ನು ಯಶಸ್ಸುಬದ್ಧವಾಗಿ ನಮ್ಮ ಆಡಳಿತ ಮಂಡಳಿಯವರು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ರು. ಈಗ ಕೊಡ ಹಿಂಗೆ ಪ್ರದಕ್ಷಿಣೆ ಹಾಕಿ ಹಿಂಗೆ ಬಂದು ಕೊಟ್ಟು ಅದರ ಸರ್ವಿ ದೇವಿ ತಲೆ ಮೇಲೆ ಸರ್ವಿದ್ದಂತ ಅದು ಹೇಳ್ತಾರೆ. ಆಮೇಲೆ ಇವೆಲ್ಲ ಏನಂದ ನಾವು ಸ್ಟಾರ್ಟ್ ಮಾಡಿದ ನೀರಿನಾಗಲ್ಲ, ಪವಿತ್ರ ನದಿ ಇರು, ಹಿಂದೂ ಮಹಾಸಾಗರ ಇರು, ಎಂತ ಪವಿತ್ರ, ಅದನ್ನ ಹೊತ್ತು ತಂದವರು ನೀವು ಪವಿತ್ರ, ದೇವಿಯೂ ಪವಿತ್ರ. ಅದರಿಂದ ಅದನ್ನು ನೋಡಿದಂಥವ್ರು ಎಲ್ಲರಿಗೂ ಈ ಭಾಗದ ಜನರಿಗೆ ಅಂಥ ಒಂದು ಅವಕಾಶ ಕಳ್ಕೊಳಕ ತಾಯಿ ಪ್ರೇರಣೆ ಕೊಟ್ಟರು. ನೀವು ಮಹಿಳೆಯರೆಲ್ಲರೂ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಸಾವಿರ ಸಾವಿರ ಸಲಾಮ ಅಂತ ನನ್ನ